1993 ಸೆಪ್ಟೆಂಬರ್. ಈ ಸ್ಟೋರಿ ಸ್ಟಾರ್ಟ್ ಆಗೋದೇ ಈ ದೇವಸ್ಥಾನದ ಮೂಲಕ. ಇಲ್ಲೊಬ್ಬ ಹುಡುಗ ಸುಮ್ಮನೆ ಕುತ್ಕೊಂಡಿರ್ತಾನೆ. ಬೆಳಗಿನ ಜಾವ ಎಲ್ಲ ಅವ್ರ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ. ಅಷ್ಟೊತ್ತಿಗೆ ಇವನೊಂದು ಆಶ್ಚರ್ಯವಾಗಿ ನೋಡೋದೇನೆಂದರೆ, ಯಾರೋ ಇಬ್ಬರನ್ನ ಶೂಟ್ ಮಾಡಿ ಸಾಯಿಸೋದು. ಆ ಹುಡುಗ ಅದನ್ನು ಗಾಬರಿಯಾಗಿ ನೋಡ್ತಾ ಇರ್ತಾನೆ. ಕೊಲೆ ಮಾಡಿದವನು ಹೀನಾಯವಾಗಿ ಆ ಬಾಡಿನ ಎಳೆಯೋದಕ್ಕೆ ನೋಡುವಾಗಲೇ ಆ ಹುಡುಗನನ್ನು ಅವನು ನೋಡ್ತಾನೆ. ಅವನನ್ನು ಬಿಡಬಾರ್ದು ಅಂತೇಳಿ ಹತ್ತಿರ ಬರುವಾಗಲೇ ಸಿಡ್ಲು ಹೊಡೆದು ಅವನು ಕಣ್ಣು ಮುಚ್ಚಿಬಿಡ್ತಾನೆ. ಕಣ್ಣು ಬಿಡುವಾಗ ಆ ಮಗು ಅಲ್ಲಿರುವುದಿಲ್ಲ. ತಕ್ಷಣ ಅವನು ಕಣ್ಣು ಮುಚ್ಚಿ ತೆರೆಯೊಳಗೆ ಆ ಹುಡುಗ ತಪ್ಪಿಸ್ಕೊಂಡು ಓಡೋಗಿರ್ತಾನೆ. ಇವನು ಅವನ ಹಿಂದೆನೇ ಎಷ್ಟು ಹಿಂಬಾಲಿಸ್ಕೊಂಡು ಹೋದರೂ ಆ ಹುಡುಗ ಸಿಗೋದೇ ಇಲ್ಲ. ಆ ಸೀನನ್ನು ಕಟ್ ಮಾಡಿ ಇಲ್ಲಿ ನೋಡಿದ್ರೆ ಇಲ್ಲೊಬ್ಬರು ಆಟೋದಿಂದ ಬಂದು ಇಳಿತಾರೆ. ಆ ಆಟೋದನ್ನು 10 ರೂಪಾಯಿ ಜಾಸ್ತಿ ಕೊಡಿ ಅಂದಾಗ ಅವನು ಆಗೋದಿಲ್ಲಪ್ಪ ಅಂತ ಹೇಳಿ ಅಲ್ಲಿ ಚೌಕಾಸಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ನೋಡಿ ಇಳಿದ್ರು ನಮ್ಮ ಹೀರೋಯಿನ್. ತಕ್ಷಣ ಆ ತಂದೆಯ ಜೋಬಿನಿಂದ 10 ರೂಪಾಯಿ ತೆಗೆದು ಕೊಟ್ಟು, ಯಾಕೆ ಆ 10 ರೂಪಾಯಿ ಚೌಕಾಸಿ ಮಾಡ್ತೀರಾ ಅಂತ ಹೇಳಿ ಕೊಟ್ಬಿಡ್ತಾಳೆ. ನಂತರ ಬಂದು ಮನೆ ಬಾಗಿಲು ತೆಗಿಯೋಕ್ಕೆ ನೋಡಿದ್ರೆ ಅಲ್ಲಿ ಒಂದು ಸಣ್ಣ ಮಗು ಮಲಗಿರುತ್ತೆ. ಅದನ್ನು ನೋಡಿದಳೆ ಗಾಬರಿಯಿಂದ ಅಪ್ಪನ ಕರೆದು ಆ ಮಗುನ ಒಳಗೆ ಕರ್ಕೊಬಂದು ಅದಕ್ಕೆ ನೀರು ಹಾಲು ಎಲ್ಲ ಕೊಟ್ಟು ಆರೈಕೆ ಮಾಡ್ತಾಳೆ. ನಂತರ ಆ ಮಗುಗೆ ಯಾರೂ ಇಲ್ಲ ಅನ್ನೋ ವಿಷಯ ಗೊತ್ತಾಗಿ ನಮ್ಮ ಹತ್ರನೇ ಇಟ್ಕೊಳ್ಳೋಣ ಅಂತ ಹೇಳಿ ತಂದೆನ ಕನ್ವಿನ್ಸ್ ಮಾಡ್ತಾಳೆ. ನಂತರ ತಂದೆನೂ ಒಪ್ಕೊತಾರೆ. ಇದಿಷ್ಟನ್ನು ನಿಜ ಅಂತ ನಾವು ಅಂದ್ಕೊಳ್ಳುವಾಗಲೇ ಇದು ಕನಸು ಅಂತ ತೋರಿಸ್ತಾರೆ. ನಮ್ಮ ಹೀರೋ ಕಣ್ಣು ಮುಚ್ಕೊಂಡು ಇಲ್ಲಿ ಕನಸು ಕಾಣ್ತಾ ಇರ್ತಾರೆ. ಅಷ್ಟೊತ್ತಿಗೆ ಒಬ್ರು ಬಂದು, ಮಿನಿಸ್ಟ್ರು ನಿಮ್ಮನ್ನ ಕರಿತಾ ಇದ್ದಾರೆ, ಬರ್ಬೇಕಂತೆ ಅಂತ ಹೇಳ್ತಾರೆ. ತಕ್ಷಣ ನಮ್ಮ ಹೀರೋ ಗೊತ್ತಲ್ಲ, ಫುಲ್ ಸ್ಟೈಲಾಗಿ ಕನ್ನಡಕ ಹಾಕೊಂಡು ಬ್ಯಾಗ್ ಇಟ್ಕೊಂಡು ಒಳಗೆ ಹೋಗ್ತಾರೆ. ಹೋಗುವಾಗಲೇ ಮೇ ಕಮಿಂಗ್ ಸರ್ ಅಂತ ಹೇಳ್ತಾರೆ. ತಕ್ಷಣ ಬನ್ರಿ, ಏನು ವಿಷಯ, ಏನು ಬಂದಿದ್ದು ಅನ್ನುವಾಗಲೇ ಅವನು ಒಂದು ಲ್ಯಾಪ್ಟಾಪ್ ತೆಗೆದು ಒಂದಷ್ಟು ಫೋಟೋಗಳನ್ನ ತೋರಿಸಿ ಹೇಳ್ತಾರೆ, ನಾನು ರಿಪೋರ್ಟರ್, ಇವಿಷ್ಟು ಫೋಟೋಸಿಗೆ ಕ್ಯಾಪ್ಷನ್ ಬೇಕಿತ್ತು, ಹೇಳ್ತೀರಾ ಅಂತ. ತಕ್ಷಣ ಅವನು ಗಾಬರಿಯಾಗಿ ಇವನ್ನೇ ನೋಡುವಾಗ ಆ ಹುಡುಗಿನೂ ಅಲ್ಲೇ ಬರ್ತಾಳೆ. ಆ ಹುಡುಗಿ ಜೊತೆಗೆ ಈ ರಿಪೋರ್ಟರ್ ಕೆಲಸ ಮಾಡ್ತಿದ್ದಂತಹ CEO ಬರ್ತಾರೆ. ಯಾರ್ದಾದ್ರೂ ತಪ್ಪನ್ನು ಫೈಂಡ್ ಔಟ್ ಮಾಡಿದ ತಕ್ಷಣ ಆ ವ್ಯಕ್ತಿಗೆ ಆ ಜಾಗದಿಂದ ಟ್ರಾನ್ಸ್ಫರ್ ಮಾಡೋದಂತೂ ಸಹಜ. ಅದೇ ರೀತಿ ನಮ್ಮ ಹೀರೋಗೂ ಆ ಚಾನಲಿಂದ ಬೇರೆ ಚಾನಲ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸರಿ, ಅಲ್ಲಿಂದ ಹೊರಟು ನಮ್ಮ ಹೀರೋ ಚಾನಲ್ಗೆ ರಿಪೋರ್ಟ್ ಆಗೋಕ್ಕೆ ಅಂತೇಳಿ ಬರ್ತಾ ಇರ್ತಾನೆ. ಅದೇ ಟೈಮಲ್ಲಿ ಅದೇ ರೋಡಲ್ಲಿ ಆ ಚಾನಲ್ನವರು ಆ್ಯಂಕರಿಂಗ್ ಮಾಡ್ತಾ ಇರೋದನ್ನ ನೋಡ್ತಾನೆ. ಹೆಂಗೂ ನಮ್ಮ ಚಾನಲ್ಲೇ, ಬಾರೋ ನಾವೇ ಆ್ಯಂಕರ್ ಮಾಡೋಣ ಅಂತ ಹೇಳಿ ಅಲ್ಲಿದ್ದವ್ರ ಹತ್ರ ಮೈಕ್ ಕಸ್ಕೊಂಡು ಇವನೇ ರಿಪೋರ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಗಾಂಧಿನಗರದ ದೇವಸ್ಥಾನದ ಬಳಿ 2 ಸ್ಕೆಲಿಟನ್ಗಳು ಸಿಕ್ಕಿದವೆ. ಇದು ಒಂದು ಗಂಡು ಮತ್ತು ಹೆಣ್ಣಿನ ಸ್ಕೆಲಿಟನ್. ಇವರನ್ನು ಸಾಯಿಸಿ 25 ವರ್ಷಗಳು ಆಗಿರಬಹುದು ಅಂತ ಹೇಳಿ ರಿಪೋರ್ಟಿಂಗ್ ಮಾಡೇ ಬಿಡ್ತಾನೆ. ಹುಡುಗ ಹುಡುಗಿಯ ಸ್ಕೆಲಿಟನ್ ಯಾರೋ ಇದನ್ನು ಕೊಲೆ ಮಾಡಿ ಇಲ್ಲಿ ತಂದು ಹಾಕಿದ್ದಾರೆ ಅಂತ ಹೇಳಿ ರಿಪೋರ್ಟ್ ಮಾಡಿ ಅವನ ರಿಪೋರ್ಟನ್ನು ಮುಗಿಸ್ತಾನೆ. ತಕ್ಷಣ ಗೊತ್ತಲ್ಲ, ಈ ಹೊಸ ಚಾನಲ್ನಲ್ಲೂ CEO ಫಸ್ಟ್ ದಿನವೇ ಇವನಿಗೆ ಕ್ಲಾಸ್ ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗಪ್ಪ ನೀನು ಅಷ್ಟೊಂದೆಲ್ಲ ಹೇಳಿಬಿಟ್ಟೆ, ಅದು ಸುಳ್ಳಾದರೆ ನಮ್ಮ ಚಾನಲ್ನ ಹೆಸರು ಹಾಳಾಗಲ್ವಾ ಅಂತ. ತಕ್ಷಣ ಅವನು ಲಾಜಿಕನ್ನು ಹೇಳ್ತಾನೆ. ನೋಡಿ ಸರ್, 2 ದೇಹನ ಒಂದೇ ಕಡೆ ಹೂತಿದ್ದಾರೆ ಅಂದರೆ ಅವರು ಯಾರೋ ಕೊಲೆ ಮಾಡಿನೇ ಹೂತಿರ್ತಾರೆ. ಮತ್ತು ಮೂಳೆಗಳನ್ನ ನೋಡಿದ ತಕ್ಷಣ ಗೊತ್ತಾಗತ್ತೆ ಅದು ಹುಡುಗ ಮತ್ತು ಹುಡುಗಿಯದ್ದು ಅಂತ. ಬೇರೆ ಚಾನಲ್ನವರು ಟೆಲಿಕಾಸ್ಟ್ ಮಾಡಬಾರ್ದು ಅಂತೇಳಿ ಬೇಗ ಹೇಳಿಬಿಟ್ಟೆ ಸರ್ ಅಂತ ಹೇಳ್ತಾನೆ. ಆಗ ಆ ಓನರ್ ಅಪ್ರಿಷಿಯೇಟ್ ಮಾಡಿ, ಸರಿ ಈ ಕೇಸ್ನ ನೀನೇ ಹ್ಯಾಂಡಲ್ ಮಾಡು ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಡ್ತಾನೆ. ನಂತರ ಇವರಿಬ್ಬರು ಫ್ರೆಂಡ್ಸ್ ಸೇರಿ ಒಂದು ಮನೆಯನ್ನು ಬಾಡಿಗೆಗೆ ತಗೊಂಡು ಅಲ್ಲಿಗೆ ಶಿಫ್ಟ್ ಆಗ್ತಾರೆ. ಎಲ್ಲ ಐಟಮ್ಸ್ನ ಶಿಫ್ಟ್ ಮಾಡುವಾಗ ಅಲ್ಲಿದ್ದಂತಹ ಸಣ್ಣ ಪುಟ್ಟ ಐಟಮ್ಸ್ಗಳಲ್ಲಿ ಮತ್ತು ಮಳೆ ಬರೋದನ್ನೆಲ್ಲ ಇವನು ಎಂಜಾಯ್ ಮಾಡ್ತಾನೆ. ಅಸಲಿ ಕತೆ ಶುರುವಾಗದೆ ಈಗ ಈ ಮನೆಯಿಂದ. ನೋಡಿ, ಇಲ್ಲೇನೋ ಸಿಡ್ಲು ಹೊಡೆದು ಕ್ರಾಸ್ ಕನೆಕ್ಷನ್ ಆಗಿ ಇಲ್ಲಿ ಲೈಟು ಬರೋದು ಹೋಗೋದು ಎಲ್ಲ ಆಗ್ತಾ ಇದೆ. ತಕ್ಷಣ ಈಚೆ ಕಡೆ ಇರುವಂತಹ ಮನೆಯಿಂದ ಒಂದು ಫೋನನ್ನು ಯಾರೋ ಮಾಡ್ತಾರೆ. ಆ ಫೋನ್ ರಿಂಗ್ ಆದ ತಕ್ಷಣ ನಮ್ಮ ಹೀರೋ ಹೋಗಿ ಆ ಫೋನನ್ನು ರಿಸೀವ್ ಮಾಡ್ತಾನೆ. ನೋಡಿದ್ರೆ KEB ಆಫೀಸಿಗೆ ಕಾಲ್ ಮಾಡೋಕ್ಕೆ ಹೋಗಿ ಇವರಿಗೆ ಕಾಲ್ ಬಂದಿರುತ್ತೆ. ತಕ್ಷಣ ಅವಳು ಕಟ್ ಮಾಡಿ ಮತ್ತೆ ಇನ್ನೊಂದು ಸಲ ಡಯಲ್ ಮಾಡ್ತಾಳೆ. ಆಗಲೂ ಸಹ ಆ ಫೋನ್ ಮತ್ತೆ ಇದೇ ಮನೆಗೆ ಕನೆಕ್ಟ್ ಆಗುತ್ತೆ. ಅವನು ಮತ್ತೆ ಇದು KEB ಆಫೀಸಲ್ಲ, ರಾಂಗ್ ನಂಬರ್ ಅಂತ ಹೇಳಿ ಇಡ್ತಾನೆ.